ಈ ಥರ ಬಂದು ನಮ್ಗೆ ಆಗಿರೋ ಥರ ಇನ್ನೊಬ್ರಿಗೆ ಆಗ್ಬಂದು. ಇದರಲ್ಲಿ ಎಷ್ಟೋ ಜನ ಬಡ ಜನ ಇರ್ತಾರೆ, ಬಡವರೇ ಮೇಡಮ್ ಈ ಥರ ಬರೋದು ಜಾಸ್ತಿ. ಅದರಲ್ಲಿ ನಾವು ಮಾರ್ಚಲ್ಲಿ ಬಂದು ನಾವು ಸ್ಟೇಷನ್ಗೆ ಹೋಗಿದಾಗ ಅದೇ ಆವಾಗ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್, ಆವಾಗ ಏನಂತ ಹೇಳಿದ್ರು 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಮತ್ತೆ ಬಂದು ನಾವು ಸ್ವಲ್ಪ ಪ್ರೆಷರ್ ಹಾಕಿ ಕೇಳಿದ್ವಿ, ಇಲ್ಲ ನಮಗೆ 10 ಲಕ್ಷ ಬೇಕು ಅಂತ ಹೇಳ್ಬಿಟ್ಟು ಆವಾಗಲೇ ತಂದೆ ತೀರೋಗಿದ್ವಿ ಮೇಡಮ್. ತಿಂಗಳು ಬಡ್ಡಿ ಕಟ್ಟಲೇಬೇಕಂತ. 2% ಅಂದರೆ 5 ಲಕ್ಷ ನಮ್ಮ ಸ್ವಂತ ದುಡ್ಡು ಮನೆ ಮಾರಿದೆ ಅಂದ್ರೇನು ಒಂದು 12 ಲಕ್ಷಕ್ಕೆ ಮಾತ್ರ ಬಡ್ಡಿ ಕಟ್ತಾನೆ. ಇಂಥ ಕೆಲಸ ಕೊಡಿಸೋ ಆಸೆ ತೋರಿಸೋ ಕನ್ಸಲ್ಟೆನ್ಸಿಗಳು ಈಗ ಗಲ್ಲಿಯಲ್ಲಿ ತಲೆ ಎತ್ತುತ್ತಿವೆ. ಯಾವುದೇ ಲೈಸೆನ್ಸ್ ಪರ್ಮಿಷನ್ ಇಲ್ಲದೆ ಇವು ದಂಧೆ ನಡೆಸಿ ಜನರಿಗೆ ಭರ್ಜರಿಯಾಗಿ ಪಂಗನಾಮ ಹಾಕ್ತಿವೆ. ಇಂಥ ಕನ್ಸಲ್ಟೆನ್ಸಿಗಳಿಂದ 3 ನಾಮ ಹಾಕಿಸಿಕೊಂಡವರು ಮಾತ್ರ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳ್ಕೊಂಡು ಮೋಸ ಮಾಡ್ಕೊಂಡು ಅದೆಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ. ಆ ಮೋಸ ಹೋದ ಕೆಲ ಯುವಕರು, ಅವರು ಬಡ ಕುಟುಂಬದಿಂದ, ಮಧ್ಯಮ ವರ್ಗದಿಂದ ಬಂದ ಕುಟುಂಬದವರು ಇದ್ದಾರೆ. ಅವರು ನಿಜವಾಗ್ಲೂ ಕೂಡ ತಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನ ಮಾರ್ಕೊಂಡು ಆ ಕೆಲಸಕ್ಕೋಸ್ಕರ ಆ ಹಣವನ್ನು ಕೊಟ್ಟಿದ್ದಾರೆ. ಅವರ ನೋವು ಯಾವ ರೀತಿ ಇದೆ, ಅವ್ರು ಯಾಕಾಗಿ ಹಣ ಕೊಟ್ಟರು, ಮತ್ತು ಇವರ ವಂಚನೆಯ ಜಾಲದ ಬಗ್ಗೆ ಇವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಕೇಳೋಣ. ನೀವು ಹೇಗೆ ಫಸ್ಟ್ ಬಿದ್ರಿ ಅಲ್ಲಿ, ನಿಮ್ಗೆ ಗೊತ್ತಾಗ? ನಮಗೆ ತುಂಬ ಆಸೆ ತೋರಿಸ್ಬಿಟ್ರು. ಗೌರ್ಮೆಂಟ್ ಲೆಟರ್ಸ್ ಎಲ್ಲ ತೋರಿಸಿದ್ದಾರೆ. ನಮಗೆ ಲೆಟ್ರ್ ಬಂತಂತೇಳಿ ತೋರಿಸಿದ್ರು. ನೋಡಿ, ಇದೆಲ್ಲ ನಮ್ಮ ಹತ್ರ ಒರಿಜಿನಲ್ ಇದೆ, ಎಲ್ಲ ಪೇಪರ್ಸ್ ಒರಿಜಿನಲ್ಗಳಿದೆ. ನಮ್ಮ ಮಗನಿಗೇನೋ ಒಳ್ಳೇದಾಗತ್ತೆ ಅಂತ ನಾವು ದುಡ್ಡು ಕೊಟ್ಟಿವಿ. ಅವರು ಚೆಕ್ ಕೊಡ್ತೀನಿ ಅಂದರೆ ಒಪ್ಪಲಿಲ್ಲ. ಮನೆ ಬಂದು ರಾಜು, ಸುರೇಶ್, ಅವರ ಚಿನ್ನಪ್ಪ ಅಂತೇಳಿ ಅವರಪ್ಪ 3 ಜನ ದುಡ್ಡು ಎಣಿಸ್ಕೊಂಡು ತಗೊಂಡ್ರು. ಮನೆಯಲ್ಲೇ ಬಂದು ತಗೊಂಡೋಗಿಲ್ಲ, ಅವ್ರ ಮನೇಲಿ ತಗೊಂಡ್ರು ಮೇಡಮ್. ನಾವು ಏನು ಕೇಳಿದ್ವಿ, ಟ್ರಾನ್ಸ್ಫರ್ ಮಾಡ್ತೀವಿ, ನಮಗೆಲ್ಲ ಗೂಗಲ್ ಪೇ ಎಲ್ಲ ಇದೆ, ಮಾಡ್ತೀನಿ ಅಂದರೆ ಒಪ್ಕೊಂಡಿಲ್ಲ. ಆಮೇಲೆ ನಾವು ಕೇಳಿದ್ವಿ, ಏನು ಸರ್ ಇದೆಲ್ಲ ಪ್ರೂಫ್ ಇಲ್ಲ ಅಂದರೆ, ನಾನು ಇದ್ದೀನಪ್ಪ, ನಾನು ಕೊಡಿಸ್ತೀನಿ ನಿಮಗೆ, ನೀವಿಲ್ಲ ಅಂದ್ರೆ ಆಚೆ ಹೋಗ್ಬಿಡ್ರಿ ಅಂತೇಳಿ. ನಮ್ಗೆ ಆ ಭಯ, ಸ್ವಲ್ಪ ಕೆಲಸ ಬರ್ತಾ ಆಸೆದಲ್ಲಿ ಈ ಥರ ಮಾಡಿದ್ವಿ. ಈ ಥರ ತುಂಬ ಮೋಸ ಮಾಡಿದ್ದಾರೆ ಮೇಡಮ್. ಮನೆ ಹತ್ರ ಹೋದ್ರೆ ಜನಗಳನ್ನಿಟ್ಟು ಗಲಾಟೆ ಮಾಡಿಸ್ತಾರೆ, ಬಡ್ಡಿ ಕಟ್ಟೋಕ್ಕಾಗದೆ. ಅದಕ್ಕೋಸ್ಕರ ನಾವು ದುಡ್ಡು ಕೇಳೋಕೆ ಹೋದ್ರೆ ಇವ್ರು ನೋಡಿದ್ರೆ ನಮ್ಮನ್ನು ಮನೆ ಹತ್ರ ಹೋದ್ರೆ ಒಡೆ ಕಾಲ ಬರ್ತಾರೆ. ಹೌದು ಮೇಡಮ್, ಆ ಥರ ಮಾಡ್ತಾರೆ ನಮಗೆ. ಒಂದೊಂದು ಜಾಬಿಗೆ ಎಷ್ಟು ಕೊಟ್ಟಿದ್ದಾರೆ? 9 ಲಕ್ಷ ಕೊಟ್ಟಿದ್ದೀನಿ ಮೇಡಮ್, ಕ್ಯಾಶ್ ಕೊಟ್ಟಿದ್ದೀನಿ 9 ಲಕ್ಷ. ನಾನು PF ತೆಗೆದು ಗೋಲ್ಡಲ್ಲಿ ಇಟ್ಟಿದ್ದೀನಿ, ಅದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ. PF ತಗೊಂಡಿದ್ದೀನಿ, ನಾನು ಕೆಲಸ ಮಾಡ್ತೀನಿ, ಅದರಿಂದ PF ತಗೊಂಡು ಆ ದುಡ್ಡೆಲ್ಲ ಕೊಟ್ಟಿದ್ದೀನಿ ಮೇಡಮ್. ಹಂಗಂಗೆ ಕೈ ಅವರು ಕೆಲಸ ಇದು ಮಾಡುವಾಗ ನಿಮ್ಗೆ ಅನಿಸ್ಲಿಲ್ವ, ಈಗ ರೈಲ್ವೆಯಲ್ಲಿ ಮಾಡುವಾಗ ಅದು ಅಫಿಷಿಯಲ್ ಆಗಿ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅನ್ನುವಂಥದ್ದು? ಅದೆಲ್ಲ ಅನ್ಸಿತ್ತು ಮ್ಯಾಮ್. ಯಾಕಂದರೆ ಅವರು ಬ್ಯಾಕ್ ಎಂಡಲ್ಲಿ ಏನೋ ಸಪೋರ್ಟ್ ಆಯ್ತು ಅಂತ ಏನೋ ಹೇಳ್ತಾ ಇದ್ರು. ಸೊ ನಮ್ಗೆ ಈ ಥರ ಎಲ್ಲ ಲಿಂಕ್ ಆಯಿತು. ನಮ್ಗೆ ಗೊತ್ತಿರೋರು ಎಲ್ಲ ಇರ್ತಾ ಇರೋದು, ಎಲ್ಲ ಸೀಲು ಎಲ್ಲ ಒರಿಜಿನಲ್ ತೋರಿಸ್ತಾ ಇದ್ರು. ಸೊ ಅದು ನೋಡಿದ ತಕ್ಷಣ ನಾವು ನಂಬಿಟ್ರಿ ಮ್ಯಾಮ್. ಅಂದರೆ ಈಗ ರೈಲ್ವೇಸಲ್ಲಿ ಒಂದು ಆ್ಯಡ್ ಬರುತ್ತೆ, ಪರೀಕ್ಷೆಗಳಿರ್ತವೆ, ಆಮೇಲೆ ಇದೆಲ್ಲ ಇರುತ್ತಲ್ಲ, ಆವಾಗ ನಿಮ್ಗೆ ಡೌಟ್ ಬಂದಿಲ್ಲ ಒಂಚೂರು ಕೂಡ? ಆವಾಗ ಅಷ್ಟೇನು ನಮ್ಗೆ ಗೊತ್ತಾಗಿಲ್ಲ ಮ್ಯಾಮ್. ಅವರು ಹೇಳೋ ಮಾತು ಆ ಥರ ಇತ್ತು, ಫುಲ್ ಟೋಟಲಾಗಿ ಬ್ರೈನ್ ವಾಶ್ ಮಾಡೋ ಥರ, ಫುಲ್ಲು A to Z ಎಲ್ಲ ಗೊತ್ತಿರೋ ಥರ ಎಲ್ಲ ಪಿನ್ ಟು ಪಿನ್ ಮಾಡ್ತಾಯಿದ್ರು. ಮತ್ತು ಡೆಲ್ಲಿಗೆಲ್ಲ ಹೋಗ್ತಿದ್ರಲ್ಲ, ಅಲ್ಲಿ ಹೇಗಿತ್ತು ಟ್ರೈನಿಂಗ್ ಎಲ್ಲ, ಏನಿತ್ತು ಅಲ್ಲಿ? ಟ್ರೈನಿಂಗ್ ಏನಿಲ್ಲ ಮ್ಯಾಮ್, ಜಸ್ಟು ಕ್ಯಾಬಿನಲ್ಲಿ ಕೂರಿಸಿದ್ರು, ಜಸ್ಟಲ್ಲಿ ಹೋಗ್ಬಿಟ್ಟು ಕೂತ್ಬಿಟ್ಟು ಬಂದಿದ್ದು ಅಷ್ಟೇ ಮ್ಯಾಮ್. ಏನೂ ಇರಲಿಲ್ಲ. ID ಕಾರ್ಡ್ ಎಲ್ಲ ಕೊಟ್ಟರು, ಅವರು ಅಟೆಂಡೆನ್ಸ್ ನಾರ್ಮಲ್ ಎಲ್ಲ ಮಾಡ್ತಾಯಿದ್ರು. ಸೊ ಆಯ್ತು, ಇಷ್ಟೇ ಟ್ರೈನಿಂಗ್ ಇರುತ್ತೆ ಅಂತ ನಾವು ನಂಬ್ಕೊಂಡ್ರಿ. ಯಾಕಂದ್ರೆ ನಾವು ಮುಂಚೆ ಎಲ್ಲ ಹೋಗಿಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ನಿಮಗೆ ಏನು ಅನಿಸುತ್ತೆ, ನೀವು ಈಗ ಮೋಸ, ನೀವು ಯೂತ್ ಇದ್ದೀರಿ, ನೀವು ಓದೋಕ್ಕಾಗುತ್ತೆ, ಇಂಥ ಜಾಬ್ಗಳು ವೇಕೆನ್ಸಿ ಬಂದಾಗ ನಂಬಿಟ್ರೆ ಯಾವ ರೀತಿ ಮೋಸ ಹೋಗುತ್ತೆ? Actually, every time in postal they have posted something like today, this week we have some railway openings. We need to apply, like that they have in the job portals. At the same time, that consultancy person has said, just these sports and all we are managing. We don't need to write any exams and all. We can manage everything. Just you need to apply that one. We can take background verification and all. Just you can come with my side, and we will take entire thing. No need to worry about exams and all. We can do. Just you need to attend the medical test, like that they are saying, and they only book the ticket, and we both went to Delhi. And that place, they just like 1 hour we are sitting on that front of office. Nothing will be there. After 1 hour they get one letter. Your medical verification has done. Within short time you will receive one appointment letter, and one verification also it will be done. That nothing to worry, like that they said. We are seeing that every application, and there like how government exact seals and all there, like that only is there in that whatever they said in the ID cards
and letters and everything else, whatever the government official notice will be relieved for the employees, like that only they are relieving the same thing. How many people he has cheated in? See, even for my batch only nearly 6 to 7% is there. So at the same time, even whenever I joining in that before batch also is there, or else in next also maybe. I think hundreds he has cheated. Hundreds of them. As of my knowledge and their skills, more than 100% they can easily cheated. My entire dream and my life he was spoiled.